ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಲೈವ್ ಅಪ್ಡೇಟ್ ನಿಮಗೆ ಸಿಗುತ್ತೆ. ನಿನ್ನೆ ಲೈವ್ ಮಾಡಿದ್ದೆ. ಲೈವ್ ಮಾಡಿದ ನಂತರ ಬಹಳಷ್ಟು ಜನ ಹಣ ಬಂದಿಲ್ಲ ಸರ್ ನಮಗೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಜುಲೈ ತಿಂಗಳ ಹಣ ಏನು ಒಂದು 30% ಜನರಿಗೆ ಬಿಡುಗಡೆ ಆಗಿತ್ತು ಕಳೆದ ಒಂದು ತಿಂಗಳ ಹಿಂದೆ. ಈಗ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಬಟ್ ಈಗ ಮತ್ತೆ ಬಿಡುಗಡೆ ಆಗಲು ಜುಲೈ ತಿಂಗಳ ಹಣ ಶುರುವಾಗಿದೆ. ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಇದೆ, ಖಂಡಿತವಾಗಲೂ ಕೂಡ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೀವೇನಾದರೂ ನಮ್ಮ ಚಾನಲ್ ಲೈಕ್ ಕೊಟ್ಟಿಲ್ಲ ಅಂದರೆ ಈ ವಿಡಿಯೋಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ನಿನ್ನೆ ಲೈವ್ ಮಾಡಿದ ನಂತರ ಬಹುತೇಕ ಜನರು ಬಂದಿಲ್ಲ ಅಂತ ಹಾಕಿದ್ರಿ. ಕೆಲವರು ಅದು ದಾವಣಗೆರೆ ಡಿಸ್ಟಿಕ್ನವರು ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಹಾಗೆ ನಮ್ಮ ರೆಗ್ಯುಲರ್ ವೀಕ್ಷಕರಾಗಿರ್ತಕ್ಕಂಥ ಅರುಣ್ ಕುಮಾರಿ ಅವರು ನಮಗೆ ಫೇಸ್ಬುಕ್ಕಲ್ಲಿ ವಿತ್ ಪ್ರೂಫ್ ಕೂಡ ತಿಳಿಸಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ವಿತ್ ಪ್ರೂಫ್ ಕೂಡ ನಾನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು 5ರಿಂದ 10% ಜನರಿಗೆ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಬಂದಿಲ್ಲ. ಮತ್ತು ಜುಲೈ ತಿಂಗಳ ಹಣ ಒಂದು 30% ಜನರಿಗೆ, ಇನ್ನೂ ಹೆಚ್ಚು ಕಡಿಮೆ 70-75% ಜನರಿಗೆ ಜುಲೈ ತಿಂಗಳ ಹಣ ಬಂದಿಲ್ಲ. ಆಗಸ್ಟು ಸೆಪ್ಟೆಂಬರು ಇನ್ನೂ ಕೂಡ ಬಿಡುಗಡೆ ಆಗೇ ಇಲ್ಲ, ಓಕೆನಾ. ನಿಮಗೆ ಮೊದಲನೇದಾಗಿ ಕ್ಲಾರಿಟಿ ಕೊಡಬೇಕು ಅಂದರೆ ಆಗಸ್ಟು ಸೆಪ್ಟೆಂಬರ್ದ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಓಕೆನಾ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಏನು ಮಾಧ್ಯಮದವರಿಗೆ ಒಂದು ಇನ್ಫಾರ್ಮೇಷನ್ ಬಂದಿದೆ ಅಂತೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ದಸರಾ ಆರಂಭ ಆಗ್ತಿದ್ದಾಗೆ ನಿಮ್ಗೆ 12ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಇನ್ನು ನೆಕ್ಸ್ಟು ಇನ್ನೂ ಕೂಡ ಇನ್ನೊಂದು 15-20 ದಿನ ಟೈಮ್ ತೊಗೊಂಡು 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ದಸರಾ ಹಬ್ಬಕ್ಕೆ ನಿಮ್ಗೆ ದಸರಾ ಹಬ್ಬಕ್ಕಂತೂ 12ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಮಾಧ್ಯಮದಲ್ಲೇ ಬಂದಿರತಕ್ಕಂಥ ವಿಡಿಯೋನ ವಿತ್ ಪ್ರೂಫ್ ಕೂಡ ನಿಮಗೆ ಕಳಿಸುವಂಥ ಕೆಲಸವನ್ನು, ಅಥವಾ ನಿಮ್ಮ ಪ್ರೂಫ್ ಕೂಡ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಹಾಕುವಂಥ ಕೆಲಸವನ್ನು ನಾನು ಮಾಡ್ತೀನಿ, ಓಕೆನಾ. ಹಾಗಾಗಿ ಇನ್ನು ಅನ್ನಭಾಗ್ಯ ಹಣ ಆಮೇಲೆ, ಓಕೆನಾ. ಲೈವ್ ಮಾಡುವಾಗ ದಾವಣಗೆರೆಯವ್ರು ಮಾತ್ರ ಕಮೆಂಟ್ ಮಾಡಿದರು. ಬಟ್ ತದನಂತರ ಸಾಕಷ್ಟು ಜನ ಬೇರೆ ಬೇರೆ ಕಡೆಯವರು ಹೌದು ಸರ್ ನಿನ್ನೆ ನಮಗೆ ಜಮಾ ಆಯಿತು, ಇವತ್ತು ನಮಗೆ ಜಮಾ ಆಯಿತು ಅಂತ ಹೇಳಿ ನಿನ್ನೆನ ವೀಡಿಯೋದಲ್ಲಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿದ್ದಾರೆ. ನೀವು ನನ್ನ ಲಾಸ್ಟ್ ವೀಡಿಯೋದ ಕಮೆಂಟಲ್ಲಿ ನೋಡ್ಬೋದು. ಅದರಲ್ಲಿ ಕೆಲವರು ಸುಳ್ಳು ಸುದ್ದಿ, ಫೇಕ್ ಇನ್ಫಾರ್ಮೇಷನ್ ಯಾಕ್ರಿ ಕೊಡ್ತೀರಾ, ನಿಮಗೆ ಕೆಲಸ ಇಲ್ವಾ ಅಂತ ಹಾಕಿದ್ರು. ನಾನು ಅವರಿಗೂ ರಿಪ್ಲೈ ಮಾಡಿದ್ದೀನಿ, ನೋಡಿ ನನ್ನ ಫೇಕ್ ಇಲ್ಲ, ವಿತ್ ಪ್ರೂಫ್ ನಿನಗೆ 10 ಗಂಟೆಗೆ ವೀಡಿಯೋ ಮಾಡ್ತೀನಿ ನೋಡ್ಕೋ, ಕೆಲಸ ನೀನು ಫಸ್ಟ್ ನೋಡ್ಕೋ ಅಂಥೇಳಿ ಅವನ ಒಂದು ಕಮೆಂಟಿಗೆ ರಿಪ್ಲೈ ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಹಾಗಾಗಿ ಮೊದಲನೇದಾಗಿ ಅರುಣ್ ಕುಮಾರಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಿಮಗೂ ಕೂಡ ನಾನು ಹೇಳೋದು, ನನ್ನ ಚಾನಲ್ ಓಪನ್ ಆಗ್ತಿದ್ದಂಗೆ ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ, ಓಕೆನಾ, ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಬ್ಲೂ ಕಾಣ್ತಾ ಇದೆಯಲ್ಲ, ಇದು ಚಾನಲ್ ನಂದು ಅಬೌಟ್ ಸೆಕ್ಷನ್ನು. ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೂಡ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ನಿಮಗೆ ಹಣ ಬಂದಿದ್ದರೆ, ಅನ್ನಭಾಗ್ಯ ಹಣ, ಜುಲೈ ತಿಂಗಳ ಅನ್ನಭಾಗ್ಯ ಹಣ ಅಥವಾ ನಿಮಗೆ ಜೂನ್ದೇನಾದರೂ ಪೆಂಡಿಂಗ್ ಇದ್ದರೆ ಬಂದಿದ್ದರೆ ದಯವಿಟ್ಟು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಎರಡರಲ್ಲಿ ಒಂದು ಇದ್ದೇ ಇರುತ್ತಲ್ವ, ಯಾವುದ್ರಲ್ಲಿದೆ ಅಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜ್ ಅಂತ ಅದರಲ್ಲಿ ಇರುತ್ತೆ, ಅಲ್ಲಿ ನೀವು ಸ್ಕ್ರೀನ್ಶಾಟನ್ನು ಕಳಿಸ್ಬೋದು. ಬಟ್ ಆದರೆ ನಮಗೆ ಇವರು ಅರುಣ್ ಕುಮಾರಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಅವ್ರು ನಮಗೆ ಸ್ಕ್ರೀನ್ಶಾಟ್ ಕಳಿಸೋ ಬದಲು ಡೈರೆಕ್ಟ್ ಅವರ ಒಂದು ಪಾಸ್ಬುಕ್ಕನ್ನು ಕಳಿಸಿದ್ದಾರೆ, ಅಂದರೆ ಅವರ ಒಂದು ಡಿಜಿಟಲ್ ಪಾಸ್ಬುಕ್ಕನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. 30/9/2024 ₹340 ಆಧಾರ್ DBT ಅಂಡರ್ ಅಂತಿದೆ ನೋಡಿ. ಈ ರೀತಿ DBT ಅಂಡರ್ ಅಂತಲೇ ಇದೆ, ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. 2 ಜನರದ್ದು ₹170 ₹340 17/34 ₹340 ನಿನ್ನೆ ಜುಲೈ ತಿಂಗಳ ಹಣ ಬಿಡುಗಡೆ ಆಗಿದ್ದು. ಜಮಾ ಆಗಿರುವ ಪ್ರೂಫ್, ಅವ್ರು ಹಾಗೆ ಅಕೌಂಟ್ ನಂಬರ್ ಹೈಡ್ ಮಾಡಿರಲಿಲ್ಲ, ನಾನು ಅಕೌಂಟ್ ನಂಬರ್ ಹೈಡ್ ಮಾಡಿಬಿಟ್ಟು ಅವ್ರಿಗೆ ಬಿಡುಗಡೆ ಆಗಿರುವ ಪ್ರೂಫನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದು ಪಕ್ಕಾ ಪ್ರೂಫ್, ಓಕೆನಾ. ಇದು ಬ್ಯಾಂಕಿಗೆ, ಇದು ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡ್ತೀನಿ ನೋಡಿ,
ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಎಮ್ ಪಾಸ್ಬುಕ್ ಅಂತ. ಎಲ್ಲ ಬ್ಯಾಂಕಿಂದು ಈ ರೀತಿ ಪಾಸ್ಬುಕ್ ಬರುತ್ತೆ. ಕೆನರಾ ಬ್ಯಾಂಕಿಂದು ಈ ರೀತಿ ಪಾಸ್ಬುಕ್ ಬರುತ್ತೆ. ಎಲ್ಲ ಬ್ಯಾಂಕ್ ಪಾಸ್ಬುಕ್ಕು ಕೂಡ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗಾಗಿ ಯಾರೆಲ್ಲ ಪಾಸ್ಬುಕ್ಕನ್ನು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ನೀವು ಯಾವುದೇ ಬ್ಯಾಂಕ್ ಇದ್ದರೂ ಸಹ ದಯವಿಟ್ಟು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವೇನಾದರೂ ನಮಗೆ ಈ ರೀತಿಯಾಗಿ ಕಳಿಸ್ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಈ ರೀತಿ ಪಾಸ್ಬುಕ್ಕನ್ನು ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ ಕಳಿಸ್ಬೋದು. ಓಕೆನಾ? ಹಾಗಾಗಿ ಅರುಣ್ ಕುಮಾರಿ ಅವರಿಗೆ ಧನ್ಯವಾದಗಳು. ನೋಡ್ಕೊಳ್ರಪ್ಪ, ಫೇಕು ಅನ್ನೋರು, ಸುಳ್ಳು ಅನ್ನೋರು ನೋಡ್ಕೊಂಬಿಡಿ. ದಿನನಿತ್ಯ ಇದೇ ರೀತಿ ಲೈವ್ ಮಾಡಿ 10ನೇ ಕಂತು 11ನೇ ಕಂತು ಯಾರಿಗೆ ಬಂದಿದೆ ಅಂತ ತಿಳ್ಕೊಂಡು ನಿಮಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಆದಷ್ಟು ಸಾಕಷ್ಟು ಜನ, ಬಹುತೇಕ ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರು ತುಕಾಲಿಗಳು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಏನೇ ಮಾಡಿದ್ರೂ ಕೂಡ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಇರ್ತಾರೆ. ಇವತ್ತು ಪ್ರತಿದಿನ ನೀವು ಯೂಟ್ಯೂಬ್ನಲ್ಲಿ ನೋಡಿದ್ರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಇವತ್ತು 1ನೇ ತಾರೀಕು ಅಕ್ಟೋಬರ್, ಇವತ್ತು 1ನೇ ತಾರೀಕು, ಇವತ್ತು 10 ಗಂಟೆಗೆ ಈ 15 ಜಿಲ್ಲೆಗೆ ಅಂತ ಸುಮ್ಮನೆ ಹಾಕಿ ಹೊಡಿತಾ ಇರ್ತಾರೆ. ಅಂಥದ್ರಲ್ಲಿ ನಾವು ಬಂದು ಜನರ ಹತ್ರ ಕೇಳಿ ಹಣ ಜಮಾ ಆಗಿದೆಯಾ ಅಂಥೇಳಿ ನಾವು ಪ್ರೂಫ್ ತರಿಸ್ಕೊಂಡು ಆ ಪ್ರೂಫನ್ನು ನಿಮಗೆ ತೋರಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ದಯವಿಟ್ಟು ನಮಗೋಸ್ಕರ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಆ ರೀತಿ ನೆಗೆಟಿವ್ ಕಾಮೆಂಟ್ ಮಾಡೋದನ್ನು ಫಸ್ಟು ಬಿಡಿ. ನೆಗೆಟಿವ್ ಕಮೆಂಟ್ ಹಾಕಿದವರಿಗೂ ನೀವು ಕೂಡ ಕಮೆಂಟ್ ಹಾಕ್ಬೋದು. ಬಟ್ ಅದೇ ಎಷ್ಟು ಕೆಟ್ಟ ಸಮಾಜ ಇದೆ ಅಂದರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಹಾಕೋರು ಯಾವ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ, ಏನಾಗಿದ್ದಾರೆ, ಕೆಟ್ಟ ಕಮೆಂಟ್ಗಳನ್ನು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ನಲ್ಲಿ ಕೆಟ್ಟ ಕಮೆಂಟ್ಗಳನ್ನು ಹಾಕೋರಿಗೆ ನಾನು ಹೇಳ್ತಾ ಇದ್ದೀನಿ, ಅಂಥವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು ಟಿ ವಿನಲ್ಲಿ ನೀವು ನೋಡ್ತಾ ಇದ್ದೀರಾ. ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಓಕೆನಾ? ಆ ಲೆವೆಲ್ಲಿಗೆ ಹೋಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಒಂದು ಹೇಳ್ತಾ ಇದ್ದೀವಿ, ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಹಣ ಜಮಾ ಆಗಿರುವುದನ್ನು ನಿಮಗೆ ವಿತ್ ಪ್ರೂಫ್ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ನಮಗೆ ಯಾವುದೇ ಒಂದು ಕ್ಲೂ ಇಲ್ಲದೆ ಲೈವ್ ಮಾಡಲ್ಲ. ಓಕೆನಾ? ನಾನು ಕಳೆದ 2-3 ದಿನಗಳಿಂದ ನಿಮಗೆ ಸದ್ಯದಲ್ಲೇ ಅನ್ನಭಾಗ್ಯ ಹಣ ಅಥವಾ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ, ಅದಕ್ಕೋಸ್ಕರ ಲೈವ್ ಮಾಡ್ತಾ ಇದ್ದೀನಿ. ನಮಗೆಲ್ಲೋ ಮಾಹಿತಿ ಇದೆ ಅಂಥೇಳಿ ನಿನ್ನೆನಿಂದ ನೋಡಿ ಅನ್ನಭಾಗ್ಯ ಹಣ ಮತ್ತೆ ರೀಸ್ಟಾರ್ಟ್ ಆಗಿದೆ. ಗೃಹಲಕ್ಷ್ಮಿ ಹಣ 11ನೇ ಕಂತು ಮತ್ತೆ ರೀಸ್ಟಾರ್ಟ್ ಆದಾಗಲೂ ಅವತ್ತೇ ವೀಡಿಯೋ ಹಾಕಿದ್ದೆ. ಈ ಥರ ವೀಡಿಯೋಗಳನ್ನು ನಾನು ಯಾರೂ ಕೂಡ ಹಾಕಿರೋದನ್ನು ನೋಡಿಲ್ಲ. ಓಕೆನಾ? ಲೈವ್ ಮಾಡಿ, ದಿನನಿತ್ಯ ಲೈವ್ ಮಾಡಿ, ಯಾವ ಹಣ ಬಂದಿದೆ ಯಾವ ಹಣ ಬಂದಿಲ್ಲ ಅನ್ನೋ ಲೈವ್ ಕ್ಲಾರಿಟಿಯನ್ನು ನಿಮಗೆ ಯಾರು ಕೂಡ ಕೊಡಲ್ಲ. ಓಕೆನಾ? ಮತ್ತು ಸರ್ಕಾರದಿಂದ ಬಂದಿರತಕ್ಕಂಥ ಮಾಹಿತಿಗೆ ವಿತ್ ಪ್ರೂಫ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ವೀಡಿಯೋ ಹಾಕಿರ್ತೀನಿ. ಮತ್ತು ಏನೇ ಹಣ ಜಮಾ ಆದರೂ ಲೈವ್ ಪ್ರೂಫ್ ಕೇಳಿಕೊಂಡು ಅವ್ರ ಹತ್ರ ಲೈವ್ ತರಿಸ್ಕೊಂಡು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾಯಿರ್ತೀನಿ. ಈ ರೀತಿ ಮಾಡಿದ್ರೂ ಸಹ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ನಮಗೆ ಬಂದು ಸುಳ್ಳು, ನೀನು ಫೇಕು ಅಂತ ಹೇಳಿ ಕಮೆಂಟ್ ಮಾಡ್ತಾರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಜಸ್ಟ್ ಸ್ಕಿಪ್ ಮಾಡಿಬಿಡ್ತೀನಿ ಅಷ್ಟೇ. ಓಕೆನಾ? ಬಟ್ ಆದರೆ ಅವರಿಗೂ ಕೂಡ ಉತ್ತರ ಕೊಟ್ಟಿದ್ದೀನಿ ನೋಡಿ. ಇವತ್ತಿನ ನಿನ್ನೆ ಒಂದು ಲೈವ್ನಲ್ಲಿ ಅವರಿಗೂ ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ಬೋದು. ಹಾಗಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಬೇಕು ಅಂದರೆ, ಈಗ ಇನ್ನೊಂದು ಅಕ್ಟೋಬರ್ 10-11ನೇ ತಾರೀಕು ಒಳಗಡೆ ಅಂತೂ ಇದೇ ವಾರದಲ್ಲೇ ಬಿಡುಗಡೆ ಆಗುತ್ತೆ. ಎನಿ ಟೈಮ್ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಈಗ ಇಂಥ ದಿನವೇ ಹೇಳಿ ಸರ್, ಇಂಥ ಡೇಟೇ ಹೇಳಿ ಸರ್ ಅಂತ ಹೇಳಕ್ಕೆ ಹೋದರೆ ನಾನು ಫೇಕ್ ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ಕೊಡಲ್ಲ. ಯಾಕೆಂದರೆ ನಿಖರವಾದ ದಿನಾಂಕ ಹೇಳಲಿಕ್ಕೆ ಈಗ ಆಲ್ರೆಡಿ ಡೇಟೆಲ್ಲ ಮುಗಿದೋಗಿದೆ. ಎನಿ ಟೈಮ್ ಕೂಡ ಬಿಡುಗಡೆ ಆಗ್ಬೋದು. 12ನೇ ಕಂತು 12, 13 ಒಟ್ಟಿಗೆ 4,000 ಬರೋದಂತೂ ಇಲ್ಲ. ಈಗ ಸದ್ಯಕ್ಕೆ 12ನೇ ಕಂತು ಮಾತ್ರ ಬಿಡುಗಡೆ ಆಗುತ್ತೆ. ಅದು ಬಿಡುಗಡೆ ಆಗ್ತಿದ್ದಂಗೆ ನಿಮಗೆ ವಿತ್ ಪ್ರೂಫ್ ಜನರ ಹತ್ರ ತರಿಸ್ಕೊಂಡು ಇದೇ ಥರ ವೀಡಿಯೋದಲ್ಲಿ ಹಾಕಿ ನಿಮಗೆ ತೋರಿಸೋ ಕೆಲಸವನ್ನು ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ 50% ಜನ ನೋಡ್ತಾ ಇದ್ದೀರಾ. ಲೈಕ್ ಮಾಡದೇ ಒಂದು 25% ಜನ ನೋಡ್ತಾ ಇದ್ದೀರಾ. ಎಲ್ಲರೂ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ, ಆಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.